ನಮಸ್ಕಾರ ಗುರು, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ಫಾರ್ ಯು. ಸೊ ಈ ಬೈಕ್ಸ್ ಅನ್ನೋದು ಎಲ್ಲ ಹುಡುಗರ ಒಂದು ಡ್ರೀಮ್. ಬೈಕ್ಸ್ ತೊಗೊಬೇಕನ್ನೋ ಒಂದು ದೊಡ್ಡ ಡ್ರೀಮ್. ನಿಮ್ಮ ಡ್ರೀಮ್ ಎಷ್ಟು ದಿನದಿಂದ ಆ ಬೈಕ್ಸ್ ತೊಗೊಬೇಕು ಅಂತ ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇರ್ತೀರ. ಸೊ ತೊಗೊಳಕ್ಕೆ ಆಗ್ತಿರಲಿಲ್ಲ, ಇಲ್ಲ ಆಗಿರಲಿಲ್ಲ ಅನಿಸುತ್ತೆ. ಮೇ ಬಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಇವಾಗ ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ನಾವು ಪೇರೆಂಟ್ಸ್ನ ಕೇಳಿ ಅವ್ರ ಹತ್ರ ಫೋರ್ಸ್ ಮಾಡಿ ಬೈಕ್ಸ್ ಕೊಡಿಸಿ ಅಂತ ಫೋರ್ಸ್ ಮಾಡ್ತೀವಿ. ಎಲ್ಲ ಪೇರೆಂಟ್ಸ್ ಕೈಯಲ್ಲೂ ಅಫೋರ್ಡ್ ಮಾಡೋಕ್ಕೆ ಆಗೋದಿಲ್ಲ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಆಲ್ವೇಸ್ ಡ್ರೀಮಲ್ಲೇ ಬದುಕಬೇಕಾಗುತ್ತೆ. ಈ ಥರ ಆಗಿಯೇ ನಾನು ಕೂಡ ನನ್ನ ಡ್ರೀಮ್ ಬೈಕ್ ತೊಗೊಳಕ್ಕೆ ಆಗಲೇ ಇಲ್ಲ. ಸೊ ಮೈ ಡ್ರೀಮ್ ಬೈಕ್ ಇಸ್ ಆಲ್ವೇಸ್ ಹಂಟರ್ 350. ಸೊ ಯಾರೆಲ್ಲ ಹಂಟರ್ 350 ಲವರ್ಸ್ ಎಲ್ಲಿದ್ದೀರೋ ಕಮೆಂಟ್ ಮಾಡಿ. ನಾನಂತೂ ಆಲ್ಮೋಸ್ಟ್ 3-4 ಇಯರ್ಸಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ, ಒಂದು ಒಳ್ಳೆ ಬೈಕ್ ತೊಗೊಳ್ಳೋಣ, ರೈಡ್ ಹೋಗೋಣ, ಎಂಜಾಯ್ ಮಾಡೋಣ ರೈಡು ಅಂತೇಳ್ಬಿಟ್ಟು. ಬಟ್ ಇದುವರೆಗೂ ನನಗೆ ಆ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಇವಾಗ GST ಪ್ರೈಸಸ್ ರಿವೈಸ್ ಆಗ್ತಿರೋದ್ರಿಂದ ಏನೋ ನಮಗೊಂದು ಚಾನ್ಸ್ ಸಿಗ್ಬೋದು ಬೈಕ್ ತೊಗೊಳೋದಕ್ಕೆ ಅಂತ ಒಂದು ಫೀಲಿಂಗ್ ಇದೆ. ನೋಡೋಣ, ಎಲ್ಲ ಕರೆಕ್ಟಾಗಿ ಆದರೆ ಒಂದು ಬೈಕ್ ತೊಗೊಳೋದಕ್ಕೆ ಟ್ರೈ ಮಾಡೋಣ. ನಮ್ಮ ನೋಡಿ ಮುಂದೆ ಹಂಟರ್ ಬೈಕ್ ಹೋಗ್ತಿದೆ. ಜಸ್ಟ್ ಹಾಗೆ ಪಾಸ್ ಮಾಡಿದೆ, ಹಂಟರ್ ಬೈಕ್ ಹೋಗ್ತಿದೆ ಅಂತ ಅಂದ್ಬಿಟ್ಟು. ಸಖತ್ ಬೈಕ್ ಗುರು ಅದು ಮಾತ್ರ. ನಾನು ಕ್ಯಾಮ್ರಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ರೆ ಅವ್ನು ನೋಡಿ ಸ್ಮೈಲ್ ಕೊಟ್ಕೊಂಡು ಹೋಗ್ತಿದ್ದಾನೆ. ಸೊ ಇವಾಗ GST ರಿವಿಷನ್ ಆಗಿದೆಯಲ್ಲ, ಸೊ ಸದ್ಯಕ್ಕೆ ಒಳ್ಳೆ ಪ್ರೈಸಸ್ಸಲ್ಲಿ ಸಿಗ್ಬೋದು ನಮಗೆ ಬೈಕ್ಸ್. ಆಲ್ಮೋಸ್ಟ್ ಒಂದು 10,000 to 15,000 ರಿವಿಷನ್ ಪ್ರೈಸಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಖಂಡಿತ ನಾನು ಆ ಪ್ರೈಸಸ್ ರಿವೀಲ್ ಮಾಡ್ತೀನಿ. ನನ್ನ ಹತ್ರ ಲಿಸ್ಟ್ ಆಲ್ರೆಡಿ ಇದೆ. ಸೊ ಖಂಡಿತ ಪ್ರೈಸಸ್ ರಿವೀಲ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಸೊ ಡ್ರೀಮ್ ಬಗ್ಗೆ ಮಾತಾಡಬೇಕಾದ್ರೆ, ನಾನು ಪ್ರೀವಿಯಸ್ ಆಗಿ ಒಂದು ಗಾಡಿ ತೊಗೊಂಡಿದ್ದೆ. ಅದು 160 ಅಪಾಚಿ, ಅದ್ರ ಮೇಲೆ ಪಲ್ಸರ್ 150cc ಯೂಸ್ ಮಾಡಿದ್ದೆ. ಬಟ್ ಇಟ್ಸ್ ಬೀನ್ ಲಾಂಗ್ ಟೈಮ್. ಅದ್ರ ಮೇಲೆ ನಾನು ಎಲ್ಲ ಬರೀ ಸ್ಕೂಟಿನೇ ಯೂಸ್ ಮಾಡ್ಕೊಂಡಿದ್ಬಿಟ್ಟೆ. ಬಿಕಾಸ್ ನನ್ನ ಕೈಯಲ್ಲಿ ತೊಗೊಳಕ್ಕಾಗಲಿಲ್ಲ. ದೋ ನಾನು ಕೆಲಸ ಮಾಡ್ತಿದ್ರು ಕೂಡ ನನಗೆ ತೊಗೊಳಕ್ಕೆ ಆಗ್ತಿರಲಿಲ್ಲ. ಕಮಿಟ್ಮೆಂಟ್ಸ್. ಸೊ ಇವಾಗ ನೋಡೋಣ, ಏನಾದರೂ ಈ ಪ್ರೈಸಸ್ ಚೇಂಜ್ ಆಗೋದ್ರಿಂದ ತೊಗೊಬೋದಾ ಏನು ಅಂತ ಹೇಳ್ಬಿಟ್ಟು. ಸೊ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ. ಆದರೆ ಖಂಡಿತ ತೊಗೊತೀನಿ. ನನಗಂತೂ ನನ್ನ ಕಣ್ಣು ಹಂಟರ್ 350 ಮೇಲೇ ಬಿದ್ದಿದೆ. ತೊಗೊಂಡು ಒಂದು ಲಾಂಗ್ ರೈಡ್ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಸೊ ಖಂಡಿತ ಟ್ರೈ ಮಾಡೋಣ. ಮಿನಿಮಮ್ ಡೌನ್ ಪೇಮೆಂಟ್, ಮಂತ್ಲಿ EMI, ಅದು ಇದು ಎಲ್ಲ ಇರ್ತಾವಲ್ಲ, ಎಲ್ಲ ನೋಡ್ಕೊಂಡು ನಾವು ತೊಗೊಬೇಕಾಗುತ್ತೆ. ಸೊ ಪ್ಲ್ಯಾನ್ ಮಾಡೋಣ ಏನು ಎತ್ತ ಅಂತ ಅಂದ್ಬಿಟ್ಟು. ಸದ್ಯಕ್ಕಂತೂ ನೀವೇನಾದರೂ ಒಳ್ಳೆ ಬೈಕ್ ರಾಯಲ್ ಎನ್ಫೀಲ್ಡಲ್ಲಿ ನೋಡ್ತಿದ್ರೆ ಖಂಡಿತ ಇದು ಒಳ್ಳೆ ಚಾನ್ಸ್ ನಿಮಗೆ ತೊಗೊಳೋದಕ್ಕೆ. ಒಳ್ಳೆ ಪ್ರೈಸ್ ರಿವಿಷನ್ ಆಗ್ತಿದೆ. ಸೊ ಟ್ರೈ ಮಾಡಿ. ಈ GST ಹಿಂಗೆ ಕಂಟಿನ್ಯೂ ಆಗುತ್ತಾ, ಮತ್ತೆ ಏನಾದರೂ ಅದಕ್ಕೆ ವಾಪಸ್ ಬರ್ತಾರಾ ಅಂತ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆ ನಮಗೆ ದಿವಾಳಿ, ದಸರಾ ಅಂತ ಮುಂದೆ ಬರುವ ಫೆಸ್ಟಿವಲ್ಸ್ ಇದ್ದಾವೆ. ಸೊ ಟ್ರೈ ಮಾಡಿ, ನಿಮ್ಗೆ ಏನಾದರೂ ತೊಗೊಳಕ್ಕಾದರೆ ಒಳ್ಳೆ ಆಫರ್ಸ್ ಸಿಗುತ್ತೆ. ಸೊ ಲೆಟ್ಸ್ ಸಿ. ಮುಂದಿನ ವೀಡಿಯೋಗಳಲ್ಲಿ ನಾನೇನಾದರೂ ಬೈಕ್ ಪರ್ಚೇಸ್ ಮಾಡಿದ್ರೆ, ಯಾವುದಾದ್ರು ಒಳ್ಳೆ ರೈಡ್ಗೆ ಹೋಗಿದ್ರೆ ಖಂಡಿತ ಅದರಲ್ಲಿ ಫೀಚರ್ ಆಗುತ್ತೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ವೀಡಿಯೋನ. ಎಲ್ಲಾದರೂ ಹಂಟರ್ 350 ಗಾಡಿಗಳನ್ನ ಹಂಗೆ ನೋಡಿದ್ರೆ ಸಾಕು, ನನಗೆ ಅದ್ರ ಮೇಲೇ ಕಣ್ಣಿರುತ್ತೆ. ಸೊ ಆ್ಯಕ್ಚುಲಿ ನನಗೆ ಫೇವ್ರೆಟ್ ಕಲರ್ ಇದ್ದಿದ್ದು ಬಂದು ಡ್ಯಾಪರ್ ವೈಟ್. ಬಟ್ ಆ ಕಲರ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕಿಲ್ಲ ಆ ಕಲರು. ರಿಯೋ ವೈಟ್ ಅಂತ ತೊಗೊಂಡ್ಬಂದಿದ್ದಾರೆ. ಬಟ್ ರಿಯೋ ವೈಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಮತ್ತು ಫ್ಯಾಕ್ಟ್ರಿ ಬ್ಲ್ಯಾಕ್ ಎರಡು. ಫ್ಯಾಕ್ಟ್ರಿ ಬ್ಲ್ಯಾಕ್ ಅನ್ನೋದು ಬೇಸ್ ಮಾಡಲ್. ಸೊ ಅದು ಮತ್ತು ರಿಯೋ ವೈಟ್ ಆಲ್ಮೋಸ್ಟ್ ಸೇಮಾಗೇ ಇದೆ. ನನಗೇನು ಅಂಥ ಡಿಫ್ರೆನ್ಸ್ ಏನು ಕಾಣಿಸ್ಲಿಲ್ಲ. ಸೊ ಇವಾಗ ಸದ್ಯಕ್ಕೆ ನನಗೆ ಇನ್ನೊಂದು ಫೇವ್ರೆಟ್ ಕಲರ್ ಅಂತಂದರೆ ಡ್ಯಾಪರ್ ಗ್ರೇ. ಯಾವುದೋ ರಿಯೋ ಬ್ಲ್ಯಾಕ್ ಅಂತ ಬಿಟ್ಟಿದ್ದಾರೆ. ಅದು ಏನೋ ಟೋಕಿಯೋ ಬ್ಲ್ಯಾಕ್, ಸಾರಿ ರಿಯೋ ಬ್ಲ್ಯಾಕ್ ಅಲ್ಲ, ಟೋಕಿಯೋ ಬ್ಲ್ಯಾಕ್ ಅಂತ. ನನಗೇನು ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಗುರು. ಜಸ್ಟ್ ನಾರ್ಮಲ್ ಬೈಕ್ ಥರ ಇದೆ. ಕಲರೇ ಚೆನ್ನಾಗಿಲ್ಲ. ರಾಯಲ್ ಎನ್ಫೀಲ್ಡ್ ಗಾಡಿ ಥರನೇ ಅನಿಸಲ್ಲ ಅದು.
ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ ಬ್ರೋ, ಸುಮ್ಮನೆ ಹಂಗೆ ನುಗ್ಗುತ್ತಾ ಇರ್ತಾರೆ. ಇಂಡಿಕೇಟ್ರ್ ಅನ್ನೋದು ಬಹಳ ಮುಖ್ಯ. ಲೆಫ್ಟ್ಗೆ ರೈಟ್ಗೆ ತೊಗೊತಿದ್ದೀರಾ, ಹಿಂದೆ ಮುಂದೆ ಬರೋ ಗಾಡಿಗಳಿಗೆ ಯೂಸ್ ಆಗುತ್ತೆ. ನೋಡಿಕೊಂಡು ಸೇಫಾಗಿ ವೆಹಿಕಲ್ನ ಓಡಿಸಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯ ಜೀವನನೇ ಇಷ್ಟು ಗುರು. ಯಾವಾಗಲೂ ಡ್ರೀಮು ಅಂದ್ಕೊಂಡೇ ಇದ್ಬಿಡ್ತೀವಿ ಹೊರತು ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಒಂದು ಫೋನ್ ತೊಗೊಬೇಕಂದ್ರೆ ಎಷ್ಟೋ ಯೋಚನೆ ಮಾಡ್ತೀವಿ, ಒಂದು ಗಾಡಿ ತೊಗೊಬೇಕಂದ್ರೆ ಎಷ್ಟೋ ಯೋಚನೆ ಮಾಡ್ತೀವಿ. ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ತೊಗೊಳ್ಳೋಣ ಅಂತಂದರೆ ಕೂಡ ಅಲ್ಲಿ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಏನು ಮಾಡೋಣ, ಇವಾಗ ಕಾರ್ ಓಡೋದು ಮುಂಚೆ ಎಲ್ಲ ಒಂದು ಲಕ್ಸುರಿ, ಬಟ್ ಇವಾಗ ಅದು ಬೇಸಿಕ್ ನೆಸೆಸಿಟಿ ಥರ ಆಗೋಗಿದೆ. ಯಾವುದೋ ಒಂದು ಕಾರು ಇರಬೇಕು ಅಷ್ಟೇ. ಸೊ ಹಿಂಗಾಗಿದೆ ಸದ್ಯಕ್ಕಂತೂ. ನನಗೆ ಕಾರ್ ತಗೋ ಪ್ಲ್ಯಾನ್ಸ್ ಅಂದರೆ ಹೊಸ ಕಾರ್ ತೊಗೊಳ್ಳೋ ಪ್ಲ್ಯಾನ್ಸ್ ಎಲ್ಲ ಏನಿಲ್ಲ. ಒಂದು ಯೂಸ್ಡ್ ಕಾರ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಒಂದು ಕಾರ್ ಇದ್ದರೆ ಅದನ್ನು ಸೇಲ್ ಮಾಡಾಕ್ಬಿಟ್ಟೆ. ಬಿಕಾಸ್ ಅದರಲ್ಲಿ ಸ್ವಲ್ಪ ಏನೋ ಇಶ್ಯೂಸ್ ಇತ್ತು, ಮೇಂಟೆನೆನ್ಸ್ ಜಾಸ್ತಿ ಇತ್ತು. ಸೊ ಅದರಿಂದ ಸೇಲ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಟೈಮ್ ಯಾವುದಾದ್ರು ಒಳ್ಳೆ ಲೋ ಮೇಂಟೆನೆನ್ಸ್ ಗಾಡಿ ಮಾರುತಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಏನಪ್ಪ ಅದು ಒಳ್ಳೆ ಕ್ವಾಲಿಟಿನೇ ಇರಲ್ಲ, ಬಿಲ್ಡ್ ಕ್ವಾಲಿಟಿ. ಸೊ ಅದರಿಂದ ಯೋಚನೆ ಮಾಡ್ತಾಯಿದ್ದೀನಿ, ಇನ್ನು ನೋಡೋಣ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ನಾನು ಇವಾಗ ಆನ್ ದ ವೇ ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ, ನೋಡೋಣ ಅಲ್ಲೇನಾದರೂ ಟೆಸ್ಟ್ ರೈಡ್ಗೆ ಸಿಗ್ಬೋದಾ ಅಂತ ಹೋಗ್ತಾ ಇದ್ದೀನಿ. ಹಂಟರ್ 350 ಟೆಸ್ಟ್ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ನಮ್ಮ ವ್ಯೂವರ್ಸ್ಗೂ ಕೂಡ ಯೂಸ್ ಆಗುತ್ತೆ. ನೋಡುವ. ನಿಮಗೆ ರಾಯಲ್ ಎನ್ಫೀಲ್ಡ್ ಬಿಟ್ಟು ಇನ್ಯಾವುದಾದ್ರೂ ಬೇರೆ ಬೈಕ್ಸ್ ಏನಾದರೂ ಫೇವ್ರೆಟ್ ಬೈಕ್ಸ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ನನ್ನ ಕೈಯಲ್ಲಿ ಏನಾದರೂ ಬೇರೆ ಬೈಕ್ಸ್ದು ಪ್ರೈಸ್ ಲಿಸ್ಟ್ ಏನಾದರೂ ಸಿಕ್ಕಿದ್ರೂ ಕೂಡ ನಾನು ಪಕ್ಕಾ ರಿವೀಲ್ ಮಾಡ್ತೀನಿ, ಅದ್ರದ್ದು ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸದ್ಯಕ್ಕಂತೂ ನಮ್ಮ ಹತ್ರ ರಾಯಲ್ ಎನ್ಫೀಲ್ಡ್ ಎಲ್ಲರೂ ಮ್ಯಾಕ್ಸಿಮಮ್ ಒಂದು 70 to 80% ಎಲ್ಲರಿಗೂ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಎಸ್ಪೆಷಲಿ ಈ ಹಂಟರ್ 350 ಬಂದಾಗಿಂದನೂ ಸಿಟಿ ಫೇವ್ರೇಟ್ ಇದೆ. ಆ್ಯಕ್ಚುಲಿ ಎಲ್ಲರಿಗೂ ಫೇವ್ರೇಟ್ ಅಂದರೆ ಫೇವ್ರೇಟ್ ಆಗ್ಬಿಟ್ಟಿದೆ ಈ ಬೈಕು. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಎಷ್ಟೊಂದು ಸತಿ ತೊಗೊಬೇಕಂತ ಪ್ಲ್ಯಾನ್ ಮಾಡಿ ತೊಗೊಳಕ್ಕಾಗದಿರೋ ಹಿಂದೇಟ್ ಹಾಕ್ಬಿಟ್ಟೆ. ಏನು ಮಾಡೋಣ, ಮಿಡಲ್ ಕ್ಲಾಸ್ ಕಮಿಟ್ಮೆಂಟ್ಸ್ ಹಿಂಗಿದೆ. ಈ ನ್ಯೂ ಇಯರ್ ಅಂತೂ ತೊಗೊಬೇಕು ಅಂತ ಒಂದು ಪ್ಲ್ಯಾನು. ಬಟ್ ಈಗ ತೊಗೊಂಡ್ರೆ ಮತ್ತೆ ಅದು ಒಂದು ಮಾಡೆಲ್ಲ ಕಮ್ಮಿ ಆದಂಗೆ, ಯಾಕಂದರೆ ನ್ಯೂ ಇಯರ್ ಆಲ್ಮೋಸ್ಟ್ ಹತ್ರನೇ ಇದೆ, 2026 ಹತ್ರನೇ ಇದೆ. ಸೊ ಒಂದು ಮಾಡೆಲ್ ಕಮ್ಮಿ ಆಗುತ್ತಲ್ಲ ಅಂತ ಒಂದು ಫೀಲು. ರಿಜಿಸ್ಟ್ರೇಷನ್ 2025 ಆಗಿಬಿಡುತ್ತೆ. ನನಗೆ 2026 ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ನೋಡೋಣ, ಯೋಚನೆ ಮಾಡೋಣ ಅದ್ರ ಬಗ್ಗೆ ಕೂಡ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಮೈಲೇಜ್ ಅಂತೂ ಅರೌಂಡ್ ನಿಮಗೆ 30 to 35 ಸಿಗ್ಬೋದು ಅಷ್ಟೇ ನಿಮ್ಮ ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲಿ, ಅದು ಯಾವುದೇ ಬೈಕ್ ಸಿಗಿರಲಿ. 350cc ಸೆಗ್ಮೆಂಟಲ್ಲಿ ಎಲ್ಲರಿಗೂ ಹಂಟರ್ 350 ಅನ್ನೋದು ಫೇವ್ರೆಟ್ ಬೈಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅಂದ್ರೇ ಎಲ್ಲರಿಗೂ ಫೇವ್ರೆಟ್, ಬಿಕಾಸ್ ಅಷ್ಟು ಕಂಫರ್ಟ್ ಇರುತ್ತೆ. ಆ ತಂಪ್ ಫೀಲ್ ಬೇರೆ ಯಾವ ಗಾಡಿಯಲ್ಲೂ ನಮಗೆ ಸಿಗೋದಿಲ್ಲ. ಸೊ ರಾಯಲ್ ಎನ್ಫೀಲ್ಡ್ ಈಸ್ ಆಲ್ವೇಸ್ ಒನ್ ಆಫ್ ದ ಫೇವ್ರೆಟ್ಸ್ ಫಾರ್ ಎವ್ರಿ ಒನ್. ಆ್ಯಂಡ್ ನಿಮಗೇನಾದರೂ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಫೇವ್ರೆಟ್ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಈ ಬೈಕ್ಸ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ತೊಗೊಬೇಕು ಅನ್ನೋದು ಎಲ್ಲರೂ ಒಂದು ಡ್ರೀಮ್ ಆಗಿರುತ್ತೆ. ಒಂದು ಮಿಡಲ್ ಕ್ಲಾಸ್ ಜೀವನನೇ ಅಷ್ಟು. ಬೈಕ್ಸ್ ತೊಗೊಬೇಕು, ಒಳ್ಳೆ ರೈಡ್ಗೆ ಹೋಗಬೇಕು, ಅದಕ್ಕೆ ಆಕ್ಸೆಸರೀಸ್ ತೊಗೊಬೇಕು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಜನದ ಆಸೆ ಅದು. ಆದರೆ ತುಂಬ ಜನ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಸೊ ನಮ್ಮ ಡ್ರೀಮಲ್ಲೇ ನಾವು ಲಿವ್ ಮಾಡ್ತಾ ಇರ್ತೀವಿ. ಅದು ಯಾವಾಗ ಡ್ರೀಮ್ ಕಮ್ ಟ್ರೂ ಆಗುತ್ತೋ ಗೊತ್ತಿಲ್ಲ.
ಸೊ ನಾನಂತೂ ಒಂದು ರಾಯಲ್ ಎನ್ಫೀಲ್ಡ್ ಹಂಟರ್ ತೊಗೊಳ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಆಗುತ್ತಾ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು. ತೊಗೊಳಕ್ಕಾದರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಕಷ್ಟ. ಬಟ್ ಖಂಡಿತ ನಾನು ಟ್ರೈ ಮಾಡ್ತೀನಿ ತೊಗೊಳೋದಕ್ಕೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಕಾಲೇಜ್ ಲೈಫ್ಗೆ ಎಂಟ್ರ್ ಆದಾಗಿಂದ ಅವನ ಡ್ರೀಮ್ ಆಲ್ವೇಸ್ ಒಂದು ಬೈಕಿನ ಕಡೆ ಇರುತ್ತೆ. ಆ ಬೈಕ್ನ ತೊಗೊಬೇಕಂತ ತುಂಬ ಪ್ಲ್ಯಾನ್ ಮಾಡ್ತಾ ಇರ್ತಾನೆ, ತುಂಬ ಯೋಚನೆ ಮಾಡ್ತಾನೆ, ತುಂಬ ಕಷ್ಟಪಡ್ತಾನೆ. ಆದರೆ ಅದು ಒಂದೊಂದು ಸರಿ ಫುಲ್ಫಿಲ್ ಆಗುತ್ತೆ, ಒಂದೊಂದು ಸರಿ ಫುಲ್ಫಿಲ್ ಆಗೋದಿಲ್ಲ. ಅದು ಹೇಳೋಕ್ಕಾಗೋದಿಲ್ಲ ಹೆಂಗೆ ಅಂತ. ಆ ಫೀಲೇ ಬೇರೆ. ಒಂದು ಮಿಡಲ್ ಕ್ಲಾಸ್ ಹುಡುಗಂದು ಡ್ರೀಮ್ ಫುಲ್ಫಿಲ್ ಆಯಿತು ಅಂತಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಬೈಕ್ಸ್ ಅನ್ನೋದೇ ಅವರ ಫಸ್ಟ್ ಡ್ರೀಮ್ ಆಗಿರುತ್ತೆ. ಸೊ ಬೈಕ್ಸ್ ಅನ್ನೋದೇ ಒಂದು ಮಿಡಲ್ ಕ್ಲಾಸ್ ಹುಡುಗಂದು ಫಸ್ಟ್ ಡ್ರೀಮ್ ಆಗಿರುತ್ತೆ. ಸೊ ಸದ್ಯಕ್ಕೆ ನನಗಂತೂ ಹಂಟರ್ 350 ಅನ್ನೋದೇ ಡ್ರೀಮ್. ಖಂಡಿತ ತೊಗೊಬೇಕು ಅಂತ ಅಂದ್ಕೊಂಡೇ ಇದ್ದೀನಿ. ಕಮಿಟ್ಮೆಂಟ್ಸ್ ಅನ್ನೋದರಲ್ಲಿ ನಾವು ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಎಲ್ಲ ಕಮಿಟ್ಮೆಂಟ್ಸಲ್ಲೂ ಸ್ಟಕ್ಕಾಗಿ ಹೋಗ್ಬಿಟ್ಟಿರ್ತೀವಿ. ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡೋಕ್ಕೆ ನೋಡಬೇಕು. ಒಂದು ಡ್ರೀಮ್ ಫುಲ್ಫಿಲ್ ಮಾಡಿಕೊಳ್ಳೇಬೇಕು. ಅದನ್ನು ಡ್ರೀಮಾಗೆ ಇಟ್ಕೊಂಡಿದ್ರೆ ಏನು ಯೂಸ್ ಹೇಳಿ? ಏನು ಯೂಸ್ ಇಲ್ಲ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಿ ಯು. ಬಾಯ್.